ಇನ್ನು ಇಡೀ ದೇಶದಲ್ಲೇ ಸಂಚಲನವನ್ನು ಮೂಡಿಸಿದ್ದು ಆಳಂದ ವಿಧಾನಸಭಾ ಕ್ಷೇತ್ರದ ವೋಟ್ ಚೋರಿ ಪ್ರಕರಣ. ಇದರಲ್ಲಿ ಏನಾಯಿತು? ಈಗ ಚಾರ್ಜ್ ಶೀಟ್ ಆಗಿದೆ ಅಂತೆ. ಏನಿದೆ ಇದರಲ್ಲಿ? ಸಾಬೀತಾಯ್ತಾ? ಕಾಂಗ್ರೆಸ್ಸಿಗೆ ಖುಷಿನಾ? ಯಾರಿಗೆ ಖುಷಿ? ಏನಾಯ್ತು ಈ ಪ್ರಕರಣ ನೋಡಿ. ಆಳಂದ ಕ್ಷೇತ್ರದ ಮತಗಳ್ಳತನ ಕೇಸ್. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢ. 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ ಎಸ್ಐಟಿ. ಗುತ್ತೇದಾರ್ ಪುತ್ರ ಸೇರಿ 7 ಜನರ ವಿರುದ್ಧ ಚಾರ್ಜ್ ಶೀಟ್. ಕಲಬುರಗಿ ಜಿಲ್ಲೆಯ ಆಳಂದ ಮತಕ್ಷೇತ್ರದಲ್ಲಾದ ವೋಟ್ ಚೋರಿ ಪ್ರಕರಣ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಮೊದಲು ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ತಮ್ಮ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಆರೋಪಿಸಿದ್ರು. ಅದನ್ನೇ ಅಸ್ತ್ರವಾಗಿಸಿಕೊಂಡಿದ್ದಂತಹ ರಾಹುಲ್ ಗಾಂಧಿ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಕ್ಯಾಂಪೇನ್ ಮಾಡಿದ್ರು. ಬಳಿಕ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿತು. ಸದ್ಯ ತನಿಖೆ ನಡೆಸ್ತಾ ಇದ್ದ ಎಸ್ಐಟಿ ತಂಡ ಇದೀಗ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಮತಗಳ್ಳತನದಲ್ಲಿ ಆಳಂದದ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹಾಗೂ ಅವರ ಪುತ್ರ ಹರ್ಷಾನಂದ ಗುತ್ತೇದಾರ್ ಅವರೇ ನೇರ ಕಾರಣ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಆಳಂದ್ ವೋಟ್ ಚೋರಿ ಪ್ರಕರಣವನ್ನೇ ಈಗ ಅಸ್ತ್ರವಾಗಿಟ್ಕೊಂಡು ಕಾಂಗ್ರೆಸ್ ಏನಂದ್ರೆ ಈಗ ಸಮಾವೇಶದಲ್ಲಿ ಇದನ್ನು ಬಳಸೋದಕ್ಕೆ ಈಗಾಗಲೇ ದೆಹಲಿಯಲ್ಲಿ ಮುಂದಾಗಿದೆ. ಆದರೆ ಇದು ಒಂದು ಕಾಂಗ್ರೆಸ್ ಪ್ರಾಯೋಜಿತ ತನಿಖೆ ಅಂತೇಳಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಕಾಂಗ್ರೆಸ್ ವಿರುದ್ಧ ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಈ ಒಂದು ಪ್ರಕರಣ ಇದೀಗ ನ್ಯಾಯಾಲಯದಲ್ಲಿ ಮುಟ್ಟಿದ್ದು ಅಂತಿಮ ತೀರ್ಮಾನ ಆಗಬೇಕಾಗಿದೆ. ಇನ್ನು ಮತದಾರರ ಹೆಸರುಗಳನ್ನ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಮಾಡೋಕೆ ಹಣ ನೀಡಿದ್ರು ಅನ್ನೋದು ಬಯಲಾಗಿದೆ. ಹೀಗಾಗಿ ಎಸ್ಐಟಿ ಬರೋಬ್ಬರಿ 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಆ ಮೂಲಕ ಮತ್ತೊಮ್ಮೆ ಬಿಜೆಪಿಯ ಮಾಜಿ ಶಾಸಕರಿಗೆ ಆತಂಕ ಉಂಟಾಗುವಂತೆ ಮಾಡಿದೆ. ಅಷ್ಟಕ್ಕೂ ಎಸ್ಐಟಿ ಸಲ್ಲಿಕೆ ಮಾಡಿರುವ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅನ್ನೋದನ್ನ ನೋಡುವುದಾದ್ರೆ, ವೋಟ್ ಚೋರಿ ಗುತ್ತೇದಾರ್ ಪಾತ್ರ ದೃಢ. 2023ರ ಆಳಂದ ಕ್ಷೇತ್ರದ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖಿಸಲಾಗಿದೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಪುತ್ರನ ಪಾತ್ರ ದೃಢವಾಗಿದೆ. ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷಾನಂದ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ನಲ್ಲಿ 7 ಮಂದಿ ಆರೋಪಿಗಳು ಅಂತ ಉಲ್ಲೇಖಿಸಲಾಗಿದೆ. 5,994 ಮತಗಳನ್ನು ಅಳಿಸಿ ಹಾಕೋಕೆ ಕಾಲ್ ಸೆಂಟರ್ ಅನ್ನ ಬಳಸಲಾಗಿದೆ. ಮತ ಕಳುವಿಗೆ ಮಾಜಿ ಶಾಸಕರು ಕೂಡ ಹಣ ಪಾವತಿ ಮಾಡಿರುವ ಆರೋಪ ಇದೆ. ಈ ಕೃತ್ಯದಲ್ಲಿ ತಂದೆ ಮಗ ಪ್ರಮುಖ ಆರೋಪಿಗಳು ಅಂತ ಉಲ್ಲೇಖಿಸಲಾಗಿದೆ. ಮಾಜಿ ಶಾಸಕರ ವಿರುದ್ಧ ಶಾಸಕ ಬಿಆರ್ ಪಾಟೀಲ್ ಆರೋಪ ಮಾಡಿದ್ರು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ದನಿ ಎತ್ತಿದ್ರು. ಪ್ರಕರಣ ಸಂಬಂಧ ಎಸ್ಐಟಿ ರಚನೆಯನ್ನ ಸರ್ಕಾರ ಮಾಡಿತ್ತು. ಎಸ್ಐಟಿ ಹಲವೆಡೆ ದಾಳಿ ನಡೆಸಿ ಲ್ಯಾಪ್ಟಾಪ್ ಮತ್ತು ಮೊಬೈಲ್ಗಳನ್ನ ಸೀಸ್ ಮಾಡಿ ತನಿಖೆಯನ್ನು ಮಾಡಿತ್ತು. ಬಂಧನ ಭೀತಿಯಿಂದ ನಿರೀಕ್ಷಣಾ ಜಾಮೀನನ್ನ ತಂದೆ ಮಗ ಪಡೆದುಕೊಂಡಿದ್ದಾರೆ. ಹೀಗೆ ಆಳಂದ ವೋಟ್ ಚೋರಿ ಪ್ರಕರಣದಲ್ಲಿ ಮಾಜಿ ಶಾಸಕರ ಕೈವಾಡ ಇದೆ ಅನ್ನೋದು ತನಿಖೆಯಲ್ಲಿ ದೃಢ ಆಗಿದೆ. ಹೀಗಾಗಿ ಸದ್ಯ ತಂದೆ ಮಗ ಸೇರಿದಂತೆ 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮತಗಳ್ಳತನದಲ್ಲಿ ನಮ್ದೇನೂ ಪಾತ್ರ ಇಲ್ಲ, ಇದೆಲ್ಲ ಬಿಆರ್ ಪಾಟೀಲ್ ಕುತಂತ್ರ. ಇನ್ನು ಎಸ್ಐಟಿ ಚಾರ್ಜ್ ಶೀಟ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಸುಭಾಷ್ ಗುತ್ತೇದಾರ್, ಮತಗಳ್ಳತನದಲ್ಲಿ ತಮ್ದೇನೂ ಪಾತ್ರ ಇಲ್ಲ, ಉದ್ದೇಶಪೂರ್ವಕವಾಗಿ ತಮ್ಮ ಹೆಸರನ್ನ ಸೇರಿಸಲಾಗಿದೆ. ಇದಕ್ಕೆಲ್ಲ ಬಿಆರ್ ಪಾಟೀಲ್ ಕುತಂತ್ರವೇ ಕಾರಣ ಅಂತ ಸುಭಾಷ್ ಗುತ್ತೇದಾರ್ ಹಾಗೂ ಪುತ್ರ ಹರ್ಷಾನಂದ ಆರೋಪಿಸಿದ್ದಾರೆ. ಈಗ ವೋಟ್ ಚೋರಿ ಏನು ಬಿ ಆರ್ ಪಾಟೀಲ್ ಹೇಳ್ತಾ ಇದ್ದಾರೆ, ಅದು ತಪ್ಪು. ನಾವು ಮಾಡಿಲ್ಲ, ಸುಳ್ಳಿದೆ. ಅದು ಹಿಂದೆ 23 ಮಾಡ್ರ್ ಕೇಸ್ನು ತಮ್ಗೆ ಎಲ್ಲರಿಗೂ ಗುರ್ತದ, ಒಂದೂ ಸಾಬೀತಾಗಿಲ್ಲ. ಈ ಕೋರ್ಟಿಗೆ ಹೋಗ್ತೇವೆ ನಾವು, ಕೋರ್ಟ್ನಾಗ ನ್ಯಾಯ ಕೇಳ್ತೇವೆ. ಈಗ ಅವನು ಈ ಸಲ ಬೀಳ್ತೀನಿ ಎಂಬುದು ಖಾತ್ರಿ ಆಗಿದೆ ಅವನಿಗೆ, ಬಿ ಆರ್ ಪಾಟೀಲ್ಗೆ. ಆರ್ಸ್ ಬರಲ್ಲ ಮುಂದೆ ಅತ್ತಂತ ನಮ್ಮ ಅಪ್ಪ ಮಗನಿಗೆ ಇಬ್ಬರಿಗೆ ನಿಲ್ಲಕ್ಕೆ ಬರಲಾರ್ದಂಗೆ ಮಾಡ್ಬೇಕಂಬುದು ಒಂದು ಉದ್ದೇಶ ಒಂದು. ಹಿಂದೂ ಅದೇ ಮಾಡಿದ, ಮೈಂಡ್ ಡೈವರ್ಟ್ ಮಾಡೋ ಸಲಕ್ಕೆ ಏನಾರು ನಮ್ಮ ಮೇಲೆ ಒಂದು ಆಪಾದನೆ ಮಾಡ್ತಾ ಇರ್ತಾನೆ. ಉದ್ದೇಶಪೂರ್ವಕವಾಗಿ ಈ ಕೇಸನ್ನು ಸೃಷ್ಟಿ ಮಾಡಿ ನಮ್ಮ ವಿರುದ್ಧ, ನಮ್ಮ ತಂದೆಯವ್ರ ವಿರುದ್ಧ ಒಂದು ಚಾರ್ಜ್ ಶೀಟ್ ಮಾಡಿದ್ದಾರೆ. ಯಾಕಂದ್ರೆ 2023ರಲ್ಲಿ ಇದು ಕೇಸ್ FIR ಆಗಿರೋದು. ಆದ್ರೆ ಇಲ್ಲಿವರೆಗೂ ಆ ಕೇಸ್ ಏನು ಪ್ರಗತಿ ಕಂಡಿರಲಿಲ್ಲ. ಯಾವಾಗ ರಾಹುಲ್ ಗಾಂಧಿ ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ, ಬಿಹಾರ್ ಎಲೆಕ್ಷನ್ ಹತ್ರ ಬಂದಾಗ, ಆ ಸಂದರ್ಭದಲ್ಲಿ ಇದು ಒಂದು ಪ್ರಕರಣ ಹೆಚ್ಚಿನ ಒಂದು ಮಹತ್ವ ಕೊಟ್ಟು ಇದಕ್ಕೆ ತೋರಿಸಿ ಇದನ್ನು ಸೃಷ್ಟಿ ಮಾಡಿ ನಮ್ಮ ಹೆಸರು ಇದರಲ್ಲಿ ಹಾಕಿದ್ದಾರೆ. ಇನ್ನು ಪ್ರಕರಣದ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ, 2022 ಡಿಸೆಂಬರ್ನಲ್ಲಿ ಮತಗಳ್ಳತನ ಯತ್ನ ನಡೆದಿತ್ತಂತೆ. ಆಳಂದ ಮತಕ್ಷೇತ್ರದ ಮತದಾರರಿಗೆ ಅರಿವಿಗಿಲ್ಲದೆ ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಮಾಡೋಕೆ ಅರ್ಜಿ ಸಲ್ಲಿಕೆ ಆಗಿದ್ವು. ಫಾರಂ ನಂಬರ್ 7 ಬಳಸಿಕೊಂಡು ಸುಮಾರು 6,018 ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಅದರಲ್ಲಿ 5,994 ಅರ್ಜಿಗಳು ಮೂಲ ಮತದಾರರಿಗೆ ಗೊತ್ತೇ ಇಲ್ಲದೆ ನಕಲಿ ವ್ಯಕ್ತಿಗಳು ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ವಿಚಾರ ಬಿಆರ್ ಪಾಟೀಲ್ರಿಗೆ ಗೊತ್ತಾಗಿದೆ. ತಕ್ಷಣವೇ ಚುನಾವಣೆ ಆಯೋಗದ ಗಮನಕ್ಕೆ ತಂದು ವೋಟ್ ಡಿಲೀಟ್ ಆಗದಂತೆ ತಡೆದಿದ್ರು. ಅಲ್ಲದೆ FIR ಕೂಡ ದಾಖಲಿಸಿ ತನಿಖೆಗೆ ಒತ್ತಾಯಿಸಿದ್ರು. ಯಾವಾಗ ರಾಹುಲ್ ಗಾಂಧಿ ವೋಟ್ ಚೋರಿ ಬಗ್ಗೆ ಅಭಿಯಾನ ಶುರು ಮಾಡಿದ್ರೋ ಆಗಲೇ ನೋಡಿ ಆಳಂದ ಕ್ಷೇತ್ರದ ಕೇಸ್ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ರಾಜ್ಯ ಸರ್ಕಾರ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅಂತ ಎಸ್ಐಟಿ ರಚನೆ ಮಾಡಿತು.
ಬಳಿಕ ಮತಗಳ್ಳತನದ ಬಗ್ಗೆ ಎಸ್ಐಟಿ ಕ್ಷಿಪ್ರ ಕಾರ್ಯಾಚರಣೆ ಕೈಗೊಳ್ತು. ಒಟ್ಟಾರೆ ವೋಟ್ ಚೋರಿ ಪ್ರಕರಣ ಸಂಬಂಧ ನಾಳೆ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಮಾಡಲಾಗ್ತಿದೆ. ಅದರಲ್ಲಿ ಆಳಂದ ಚಾರ್ಜ್ ಶೀಟ್ ಕೂಡ ಸದ್ದು ಮಾಡಲಿದೆ. ಅದೇನೇ ಇರಲಿ, ಕಳೆದ ಹಲವು ದಿನಗಳಿಂದ ವೋಟ್ ಚೋರಿ ಬಗ್ಗೆ ಅಭಿಯಾನ ನಡೆಸಿದ್ದ ಕಾಂಗ್ರೆಸ್ಗೆ ಈ ಕೇಸ್ ಅಸ್ತ್ರವಾಗುತ್ತಾ ಕಾದು ನೋಡಬೇಕು. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.